ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನಿವತ್ತು ಈ ರೀತಿ ಕಾಣ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಬೆಂಗಳೂರಿಂದ ನನಗೋಸ್ಕರ ಅಂತಾನೆ ಅಷ್ಟು ದೂರದಿಂದ ಇಲ್ಲಿಗೆ ಮೇಕಪ್ ಮಾಡೋಕ್ಕೆ ಬಂದಿದ್ದಾರೆ. ಅದು ರೀಸನ್ ಏನು ಅಂತ ಗೊತ್ತಿಲ್ಲ. ಸೊ ಈಗ ಅವ್ರನ್ನೇ ಕೇಳ್ತೀನಿ ನಾನು, ಯಾಕೆ ಬಂದಿದ್ದೀರೋ ಮೇಕಪ್ ಮಾಡೋಕ್ಕೋಸ್ಕರ ಅಂತ. ನಂಗೆ ಮೇಕಪ್ ಮಾಡಬೇಕು ಅನ್ನೋದು ಯಾಕೆ ಅಂತ ಅಂದರೆ ನಿನಗೆ ಅಂತಲ್ಲ, ನಾನು ತುಂಬ ಜನಕ್ಕೆ, ನನಗೆ ಇವಾಗ ಮೇಕಪ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಎಲ್ಲ ರಿಚ್ ಇರೋ ಫ್ಯಾಮಿಲೀಸಿಗೆ ಅಥವಾ ಈ ಮುಖ ಯಾರು ಚೆನ್ನಾಗಿರುತ್ತೆ, ಯಾರು ತುಂಬ ಚೆನ್ನಾಗಿರ್ತಾರೆ ಅಂಥವ್ರಿಗೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಂಗಂತ ನೀನು ಚೆನ್ನಾಗಿಲ್ಲ ಅಂತೆಲ್ಲ ಲಕ್ಷಣವಾಗಿದೆಯಾ? ನಾನು ಹೇಳ್ತಾ ಇರೋದು ನಂದೇನಂತ ಅಂದರೆ ಥಾಟ್, ಎಲ್ಲಾರ್ಗು ಎಲ್ಲ ಥರನೂ ಈಕ್ವಾಲಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ ಅದೇ ಥರ ತುಂಬ ಜನಕ್ಕೆ ಮಾಡಿದ್ದೀನಿ. ಒಬ್ರು ಹ್ಯಾಂಡಿಕ್ಯಾಪ್ ರೌಲಿಂಗ್ ಮಾಡಿದ್ದೀನಿ, ಅದೆಲ್ಲ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ. ಬಟ್ ಸ್ಟಿಲ್ ಜನಗಳೇನಂತ ಹೇಳ್ತಾರೆ ಅಂದರೆ, ನೀವು ಒಂಚೂರು ಬೆಳೀತಿದ್ದಂಗೆ ಹೋಗ್ತೀರಾ, ಪ್ರಮೋಷನ್ಗೋಸ್ಕರ ಹೋಗ್ತೀರಾ. ಎಸ್, ಪ್ರಮೋಷನು ಆಗುತ್ತೆ, ನನಗೆ ಅವರಿಂದ ಉಪಯೋಗನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಎಗೇನ್ ನನ್ನಿಂದ ಅವ್ರಿಗೂ ಹೆಲ್ಪ್ ಆಗಬೇಕು, ಅವ್ರಿಗೂ ಖುಷಿ ಪಡಿಸ್ಬೇಕು ಅನ್ನೋದು ಇಂಟೆನ್ಷನಿಂದ ನನಗೇನು ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಬಟ್ ಸ್ಟಿಲ್ ಅವ್ರನ್ನ ರೆಡಿ ಮಾಡಿ ನಾನು ನೋಡಿ ನಾನು ಖುಷಿ ಪಡಬೇಕು ಅನ್ನೋ ನನ್ನ ಇಂಟೆನ್ಷನ್ ಅಷ್ಟೇ. ಆ ರೀಸನಿಗೆ ನಿನಗೆ ರೆಡಿ ಮಾಡಕ್ಕೆ ಬಂದಿದ್ದೀನಿ. ನನಗಂತೂ ಸೀರಿಯಸ್ ಆಗಿ ತುಂಬಾ ಖುಷಿ ಆಯಿತು, ಅಂದರೆ ನನಗೋಸ್ಕರ ಬಂದಿರೋದಕ್ಕೆ. ಹಾಗೆ ಇದು ಫಾರ್ ದ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡಿಸ್ಕೊತಿರೋದು. ಸೊ ನಾನು ಫೈನಲ್ ಆಗಿ ಯಾವ ರೀತಿ ಕಾಣ್ತೀನಿ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿ ಕಾಣ್ತೀನಿ ಅನ್ನೋ ಒಂದು ಹೋಪ್ಸ್ ಇದೆ ನನಗೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಆಮೇಲೆ ಮೇಕಪ್ದು ಒಂದೊಂದೇ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ. ಇದೆಲ್ಲ ಒಂದು ಸ್ವಲ್ಪ ಹಾಕಪ್ಪ, ಜಾಸ್ತಿ ಹಾಕ್ಬೇಡ ಮಾಯ್ಶ್ಚರೈಸರ್ಸ್ ಎಲ್ಲ. ಏನೂ ಹಾಕಲ್ಲ ಮುಖಕ್ಕೆ, ಸೋಪ್ ಅಂದ್ಬಿಟ್ರೆ ಅಭ್ಯಾಸ ಇಲ್ಲ. ಮದುವೆ ಮುಂಚೆ ಆಗತ್ತಿಲ್ಲ ಮೇಡಮ್, ಮದುವೆ ಆದ್ಮೇಲೆ ನಾನೇ ಬಿಡಿಸ್ಬಿಟ್ಟಿದ್ದೆ ಎಲ್ಲಾನು. ಮದುವೆಗಿಂತ ಮುಂಚೆ ನಿನ್ನ ಇನ್ಸ್ಪೈರ್ ಮಾಡೋಕ್ಕೆ ಆಗ್ತಾ ಇದ್ದಿದ್ದಷ್ಟೇ. ಹೆಣ್ಮಕ್ಳಿಗೆ ಅದೇ ಅಲ್ಲ ಮೇಡಮ್. ಕುಂಕುಮ ಇಟ್ಟಿ ಮಾರ್ಕೆ ಆಗ್ಬಿಟ್ಟಿದೆ ಅಲ್ಲ ಅಣ್ಣ. ಫುಲ್ ಡೈಲಿ ವ್ಲಾಗ್ ಮಾಡ್ಬೋದು ಕಣೋ ನೀನು. ಮಾಡ್ತಿದ್ದೆ, ಅಂತಂದ್ರೆ ಈಗ ಸ್ವಲ್ಪ ಮನೆಯದು ಪ್ರೆಷರ್ ಇತ್ತಲ್ಲ. ಜನಗಳದ್ ಯಾವ ರೀತಿ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಏನು ಕಮೆಂಟ್ ಮಾಡೋದಿಲ್ಲ, ನ್ಯಾಚುರಲ್ ಅನ್ಕೊಂಡು 100ರಲ್ಲಿ ಒಬ್ರಿಬ್ರು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಮಾಡೇ ಮಾಡ್ತಾರೆ ಕಣೋ, ನನ್ಗೂ ಸೇರ್ಸ್ ಮಾಡ್ತಾರೆ, ನೀನ್ ತಲೆ ಕೆಡ್ಸ್ಕೊಬೇಡ. ಮಾಡಿದಾಗ ಎಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಗೊತ್ತಾ? ಅವಳಿಗೆ ಹೋಗಿ ಮಾಡಿದ್ದೀರಾ, ಬೇರೆ ಯಾರು ಸಿಕ್ಕಿಲ್ವಾ, ನೀವು ಪ್ರಮೋಷನ್ಗೆ ಯೂಸ್ ಮಾಡ್ಕೊಳಕ್ಕೆ ಹೋಗಿದ್ದೀರಾ. ನಾನು ತಲೆ ಕೆಡ್ಸ್ಕೊಂಡಿಲ್ಲ, ನನಗೆ ಗೊತ್ತಲ್ಲ ನಾನು ಏನಕ್ಕೆ ಹೋಗಿದ್ದೀನಿ ಅಂತ. ಸೊ ಏನು ಹೇಳು, ಯಾಕೆ ಸ್ಕ್ಯಾನ್ ಮಾಡ್ತಾ ಇದೆಯಾ? ಬಾ ನಾನು ಮುಡ್ತೀನಿ. ವಿವನ್ ನಿನ್ನ ಕಂಟೆ ಗೊರ್ರ ಅಂತ ಇದ್ದಾನೆ ಅಕೌಂಟ್. ನೀವು ರೆಡಿ ಆಗ್ಬಿಡಿ, ಇಬ್ರದ್ದು ಒಂದು ಕಪಲ್ಸ್ ಫೋಟೋ ತೆಗ್ಬಿಡ್ತೀನಿ. ಮದ್ವೆಗೆ ತೆಗ್ದಿಲ್ವಲ್ಲ, ನಮ್ದೇನು 5 ನಿಮಿಷಕ್ಕೆ ರೆಡಿ ಆಯ್ತೀನಿ. ಹಂಗಾರೆ ಹೆಣ್ಮಕ್ಳದ್ದು ಲೇಟು ಅಂತನಾ? ಲೇಟೇ. ಲೇಟೇ. ನನ್ನ ಗಂಡ ಯಾವತ್ತೂ ನನ್ನ ಮೇಕಪ್ಪಲ್ಲಿ ನೋಡೇ ಇಲ್ಲ. ಮದ್ವೆಗೆ ನೋಡ್ಬೇಕಿತ್ತು, ಜಸ್ಟ್ ಮಿಸ್ ಆಯ್ತಲ್ವಾ? ಇವಳ ನಾರ್ಮಲ್ ಆಗೇ ನೋಡಕ್ಕಾಗಲ್ಲ, ಮೇಕಪ್ ಅಲ್ಲಿ ನೋಡ್ತೀನಿ. ನೀವು ನನ್ ಸಿಕ್ಕಿರೋದೇ ಹೆಚ್ಚು, ಹಿಂಗೆ ನ್ಯಾಚುರಲ್ ಬ್ಯೂಟಿ ಆಗಿ ತಿಳ್ಕೊ. ಅಲ್ಲ, ನಮಗೆ ನಮ್ಮ ಮಗ ಸಿಕ್ಕಿರೋದು ಹೆಚ್ಚು. ಬೈರಾ ಈಗ ಅಲ್ಲಿಗೆ ಮಾತು. ಇವ್ರು ತಪ್ಪು ಮಾಡೋರು ಇವೆಲ್ಲ ತಂದು ಶಿಸ್ತಾಗಲ್ಲಿ ಟ್ರಾಕ್ಟರ್ದು ಏಷ್ಯನ್ ಪೇಂಟ್ ತಂದ್ಬಿಟ್ಟಿದ್ದೀವಿ. 2 ನಿಮಿಷಕ್ಕೆ ಕೆಲಸ ಮುಗಿದೋಗೋದು. ಬ್ರಷ್ ತಂದ್ಬಿಟ್ಟು ಮಕ್ಕಕ್ಕೆ ಪೂರ್ತಿ ಒಂದೇ ಸಲ ಬಳಿ. ಇಲ್ಲ ಮೇಡಮ್, ರೋಲರ್ ಇತ್ತು ಮನೇಲಿ. ಅಯ್ಯೋ, ಏನ್ ನನ್ಗೆ ಹಿಂಗ್ ಮನ ಮರ್ಯಾದೆ ಕಳಿತಿದ್ಯ ನೀನು? ಮನೆ ಕಂಫರ್ಟಬಲ್ ಆಯ್ತಾ ನಿಮ್ಗೆ? ಸೀರಿಯಸ್ ಆಗಿ ನಾವೀಗ ಮನೆಗಿಂತ ಮನುಷ್ಯರು ಕಂಫರ್ಟಬಲ್ ಆಗಿರ್ಬೇಕಷ್ಟೇ. ಅಯ್ಯೋ, ನಮ್ಗೆ ಅದು ಮನೆ ಕಟ್ಕೊಂಡು ಏನೋ ನಾವು ಮಿಡಲ್ ಕ್ಲಾಸ್ ಅವರೇ. ನಾವು ಈ ಮನೆಗೆ ಬಂದಾಗ ಮೇಡಮ್ ನಮ್ಮ ಹತ್ರ ಏನೂ ಇರಲಿಲ್ಲ.
ಇಷ್ಟು ಮಾಡ್ಕೊಂಡಿದ್ದೀರಲ್ಲ ಅದು ಖುಷಿ. ಈಗ 3 ವರ್ಷದಲ್ಲಿ ಇವೆಲ್ಲ ಸಂಪಾದನೆ ಮಾಡ್ಕೊಂಡಿರೋದು ನಾನು. ನನ್ನ ಲೈಫ್ ಸ್ಟೋರಿ ನೋಡಿದ್ಮೇಲೆ ನನಗೆ ಇನ್ಸ್ಪೈರ್ ಆಗಿ ಬಂದಿದ್ದು. ನಾನು ಹೇಳ್ತಾ ಇಲ್ವಾ, ನನಗೆ ಇಷ್ಟ, ನಾನು ಸುಮ್ಮನೆ ಯಾರ್ಯಾರಿಗೂ ಮಾಡಲ್ಲ. ನನಗೆ ಯಾಕೆ ಮಾಡೆಲ್ ಸಿಗಲ್ವಾ? 2,500 ರೂಪಾಯಿ ನಾನು ಇವತ್ತೇನು ಖರ್ಚು ಮಾಡ್ಕೊಂಡಿದ್ದೀನಿ, ಅದೇ ದುಡ್ಡು ಕೊಟ್ಟರೆ ನನಗೆ ಅಲ್ಲಿ ಮಾಡೆಲ್ಸೇ ಸಿಗ್ತಾರೆ. ನಾನು ಮಾಡೆಲ್ ಶೂಟೇ ಮಾಡಿಸ್ಬೋದಲ್ಲ. ನಂದೇನಂದ್ರೆ ನಂದೇ ಒಂಥರ ಮೈಂಡ್ ಸೆಟ್. ನಿಜವಾಗ್ಲೂ ನಿನ್ನ ಮಗ ಇವತ್ತು ನೀನು ನಿನಗೆ ಬಗಳ್ತಾ ನೋಡ್ಕೋಬೇಕು. ನೋಡೋಣ ಆಯ್ತು. ಕುಂಕುಮ ಮೇಕಪ್ಗೆ ಏನಂತೀವಿ ಸೈಡ್ ಹೊಡಿತಾ ಇದೆ. ಸ್ಟ್ರಾಂಗ್ ಕುಂಕುಮ ಇಟ್ಕೊಂಡ್ಬಿಟ್ಟಿದೆ. ಅವಳಿಗೆ ಬೆವರು ಜಾಸ್ತಿ ಮೇಡಮ್. ಬೆವರು ಜಾಸ್ತಿ ಅವಳಿಗೆ ಸಿಕ್ಕಾಪಟ್ಟೆ. ಅದ್ಯಾಕೆ ಬಂದು ಕ್ಲೋಸ್ ಅಪ್ ತೋರಿಸಿ. ಒಂದೆರಡು ಮೀಮ್ಸ್ ಹಾಕೊಡುವ ಸರಿಯಾಗಿರೋ. ಏನು ಜಾಸ್ತಿ ಹೆಚ್ಚಿಲ್ಲ ಕೇಳೋವಲ್ಲ. ಫಸ್ಟು ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ತಗೊಂಡಿದ್ದೆ. ಐಫೋನ್ ಬೇಕು ಇವಾಗ. ನೀವು ಇನ್ಸ್ಟಾ ಯೂಸ್ ಮಾಡಿ ನನ್ನ ಶೂಟಿಂದ ಒಳ್ಳೊಳ್ಳೆ ಪ್ರಮೋಷನ್ ಸಿಗಲಿ, ಒಳ್ಳೆ ಮಟ್ಟಕ್ಕೆ ಬೆಳೆಯಪ್ಪ. ಯೂಟ್ಯೂಬಲ್ಲಿ ಬರ್ತಾ ಇದೆಯಪ್ಪ ನಿಮಗೆ? ಮೊನ್ನೆ ಮಾನಿಟೈಸೇಷನ್ ಓಪನ್ ಆಯಿತು. ಓಕೆ. ನೀವು ಇನ್ಸ್ಟಾದಲ್ಲಿ ಹೆಂಗೆ ಮಾಡ್ತೀಯೋ ಹಂಗೆ ಯೂಟ್ಯೂಬ್ಗೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಪ್ಪ. ಮನೆಯವ್ರ ಹತ್ರ ಹೇಳ್ಕೊತಿದ್ದೆ, ಅವ್ರಿಗೆ ನಮ್ಮ ಮನೆ ಯಾವ ರೀತಿ ಇಡ್ಸುತ್ತೋ ಅಂತ. ಅವ್ರು ಅಲ್ಲಿಂದ ಇಲ್ಲಿಂದ ಬರ್ತಾರೆ ಅಂತಂತಂದರೆ ಮನೆ ನೋಡಿ ಬರ್ತಾರಲ್ಲ, ಅವ್ರು ಬರ್ತಾಯಿದ್ದ ಅಷ್ಟೇ. ನನಗಿಲ್ಲಿ ಬ್ಯಾಕ್ ಕೇಸನ್ ಕಾಣ್ತಾ ಇತ್ತು. ನೀವು ಬೆಂಗಳೂರಿಗೆ ಬಂದಾಗ ಬಾರಪ್ಪ ಮನೆಗೆ ಒಂದ್ಸಲ, ಇಬ್ಬರು ಬನ್ನಿ. ಬರೋಣ ಮೇಡಮ್. ಕಣ್ಣು ಓಪನ್ ಮಾಡಿ ಕೆಳಗೆ ನೋಡಿ. ತುಂಬ ಚೆನ್ನಾಗಿದೆ ಫೀಚರ್ಸ್. ನಿಮಗೆ ಗೊತ್ತಾ, ಮುಂಚೆ ಗೊತ್ತಿರೋ ನಿನ್ನ ಮದುವೆಗೆ ನೀಟಾಗಿ ರೆಡಿ ಮಾಡಿ ಎಲ್ಲ ಮಾಡಿಕೊಟ್ಬಿಡ್ತಿದ್ದೆ. ಮದುವೆ ಆದ ಇವತ್ತು ಹಾಕೊಂಡೇ ಇರೋದು. ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಇಬ್ಬರು ಒಟ್ಟಿಗೆ ಅಚೀವ್ ಮಾಡ್ತಾ ಇದ್ದೀರಲ್ಲ, ಅವಾಗ ಎಲ್ಲರೂ ಬಾಯಿ ಮೇಲೆ ಬೆರಳು ಹಿಡ್ಕೋಬೇಕು, ಆ ಥರ ಬೆಳಿಬೇಕು. ಅದನ್ನೇ ಮೇಡಮ್ ಹೇಳ್ತಾರಲ್ಲ, ಕಷ್ಟ ಬಿಡು, ಆದಷ್ಟು ಕಷ್ಟ ಬಿಡು. ವಯಸ್ಸಲ್ಲಿ ಕಷ್ಟಪಟ್ಬಿಟ್ರೆ ಮೇಡಮ್, ವಯಸ್ಸಾದ್ಮೇಲೆ ನೆಮ್ಮದಿ ಆಗಿರ್ಬೋದು. ಪುಟಾಣಿ ಲಿಪ್ಸ್. ಫೈನಲ್ ಆಗಿ ಮೇಕಪ್ ಮುಗೀತು. ತುಂಬ ನ್ಯಾಚುರಲ್ ಆಗಿ ಬಂದಿದೆ ಮೇಕಪ್ ಕೂಡ. ಅಂದರೆ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಕೂತ್ಕೊಳ್ಳೋ ರೀತಿ ಇದೆ ಮೇಕಪ್ಪು. ಹಾಗೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಈ ವಿಡಿಯೋ 8 ಗಂಟೆ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಕೂಡ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ನಾನು ಯಾವ ರೀತಿ ಸರ್ಪ್ರೈಸ್ ಆಗಿ ನಿಮ್ಮ ಮುಂದೆ ಬರ್ತೀನಿ ಅಂತ. ಜಾಸ್ತಿ ಕೈ ಕಟ್ಕೊಂಡು ನಿಂತ್ಕೋಬೇಡ. ಏನು ಅಂತ ಸರ್ಪ್ರೈಸ್ ಅಂತ ಯೋಚನೆ ಮಾಡ್ತೀವ್ರಲ್ಲ, ನನ್ನ ಮುಖದಲ್ಲಿ ಏನಾದರೂ ಚೇಂಜಸ್ ಏನಾದ್ರು ಅಂದರೆ ಕಾಣ್ತಿದ್ರೆ ಡೈರೆಕ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಏನು ಚೇಂಜಸ್ ಕಾಣ್ತಿದೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ನಾನು ಈ ಕಡೆ ಸೋಮನಾಥ್ಪುರಕ್ಕೆ ಬಂದಿದ್ದೆ. ಮೇಕಪ್ ಅಂತೂ ಮತ್ತು ನನ್ನ ಸ್ಯಾರಿ ಡ್ರಪ್ಪಿಗೆ ತುಂಬಾ ಅಚ್ಚುಕಟ್ಟಾಗಿದೆ. ನೀನು ಅಷ್ಟು ದೂರ ಹೋದರೆ ನಾನು ಮಾತಾಡೋಲ್ಲ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಅವ್ರದ್ದು ನಂಬರ್ ಆಗಲಿ ಪೇಜ್ ಆಗಲಿ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಅವ್ರಿಗೆ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ, ಮೇಕಪ್ ಮಾಡಿಸ್ಕೋಬೇಕು ಅಂತ ನಿಮ್ಗೆ ಕಂಫರ್ಟಬಲ್ ಅನಿಸಿದ್ರೆ ಬುಕ್ ಮಾಡ್ಕೊಬೋದು. ಅಕ್ಕ ಬನ್ನಿ, ಕಾಣಿಸ್ತಾ ಇದೀನಾ? ನನ್ನ ಮೇಕಪ್ಪು ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ನನ್ನ ಮೇಕಪ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನ್ಯಾಚುರಲ್ಲಾಗಿ ತುಂಬಾ ನ್ಯಾಚುರಲ್ಲಾಗಿ ಕಾಣ್ತಿದ್ದೆ. ನಿಮಗೂ ಇದೇ ರೀತಿ ಮೇಕಪ್ ಮಾಡಿಸ್ಕೋಬೇಕು ಅನ್ನೋದು ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ
ನಾನು ಇವ್ರ ಫೋನ್ ನಂಬರು ಮತ್ತು ಇವರ ಅಕೌಂಟ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟು ಅವ್ರಿಗೆ DM ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಅವ್ರಿಗೆ ಫೋನ್ ಮಾಡಿ ಕೂಡ ವಿಚಾರಿಸ್ಬೋದು. ಇನ್ನು ಮುಂದಿನ ಡೀಟೇಲ್ ಏನಾದರೂ ಇದ್ರೆ ಹೇಳಕ್ಕ ನೀನು? ಏನಿಲ್ಲ ಅಷ್ಟೇ, ಇವ್ರ ಪೇಜಲ್ಲಿ ಏನು ಇದು ಮಾಡಿರ್ತಾರೆ ನಂಬರ್ ಮತ್ತು ನಂದು ಇನ್ಸ್ಟಾ ಪೇಜ್ ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ಮೇಕಪ್ ಎನ್ಕ್ವೈರಿ ಇದ್ದರೆ ಖಂಡಿತ ನೀವು ಅದಕ್ಕೆ ಡೈರೆಕ್ಟಾಗಿ DM ಮಾಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನೋ ಒಂಥರ ನನ್ನ ಮುಖದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಥರ ಕಾಣಿಸ್ತಿದೆ ಇವತ್ತು. ಆದರೂ ನಮ್ಮ ಮನೆಯವರು ಇದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಟರು. ಇದೇ ರೀತಿ ನಿಮ್ಗೆ ಏನಾದರೂ ಮೇಕಪ್ ಏನಾದರೂ ಬೇಕು ಅಂತಂದರೆ ಡೈರೆಕ್ಟು ನೀವು ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ವಿಚಾರ ನೀವು ತಿಳಿಸ್ಕೊಳ್ಳಿ, ಆಯಿತಾ? ಇಷ್ಟ ಆಗಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಾನು ಯಾವ ರೀತಿ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. Longer than a few minutes later.